ಬೆದರಿಕೆ ಕರೆಗಳು ಅಂತ ಏನು ಬಂದಿಲ್ಲ. ನಾವು ಸುಮ್ಮನೆ ಇಲ್ಲಿದ್ದೆಲ್ಲ ಹೇಳಲ್ಲ. ಹಾಗಾಗಿ ಇವತ್ತಿನ ವಿಚಾರದಲ್ಲಿ ನಾವು ಮುಂದುವರಿಸಿದ್ರೆ ಹೆಂಗೆ ಅಂತಂದೇಳಿ, ನಾವು ಟೆಂಟ್ ತೆಗಿತೀವಿ, ಪರ್ಮಿಷನ್ ಇಲ್ಲ ನಿಮಗೆ, ಒಂದೇ ದಿನ ಪರ್ಮಿಷನ್ ಕೊಟ್ಟಿದ್ದು ಅಂದ್ರೆ ಪೊಲೀಸ್ ಇಲಾಖೆಯಿಂದ ತುಂಬ ಒತ್ತಡ ಬರ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಬಂದರೂ ಕೂಡ ನಾವು ಏನು ಹೆದರ್ತಾ ಇಲ್ಲ. ಯಾಕೆಂದರೆ ನಾವು ಮೊದಲೇ ಕೊಡ್ಬೇಕಾದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಕೊಟ್ಟಿದ್ವಿ. ಅದಕ್ಕೆ ಕೋರ್ಟಿಂದ ಪರ್ಮಿಷನ್ ಬೇಕು ನಿಮಗೆ, ಅನಿರ್ದಿಷ್ಟ ತಗೊಳ್ಳೋದಾದರೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಾವು ನ್ಯಾಯ ಕೇಳಬೇಕು ಅಂತ ಬಂದರೆ ಎಲ್ಲಿ ನಿಂತು ನಾವು ನ್ಯಾಯ ಕೇಳಬೇಕು? ಸರ್ಕಾರ ಮುಂದೆ ವಿಧಾನಸೌಧಕ್ಕೆ ಹೋಗಕ್ಕೆ ಮೊದಲೇ ಬಿಡಲ್ಲ. ನೀವೊಂದು ಜಾಗ ಅಂತ ನಿಗದಿ ಮಾಡಿದ್ಮೇಲೆ ನಾವಲ್ಲಿ ಬಂದು ನ್ಯಾಯ ಕೇಳ್ತಿದ್ವಿ. ಅದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಬೇರೆ ಬೇರೆ ಯಾವುದೋ ವಿಚಾರಕ್ಕೆ ಅವರ ಎಬ್ಬರ್ಸೋಕ್ಕೋಸ್ಕರನ ಬೇರೆ ಬೇರೆ ಕಡೆಯಿಂದ ಅಧಿಕಾರಿಗಳ ಮೂಲಕ, ಪೊಲೀಸರ ಮೂಲಕ ನಮ್ಮ ಹೋರಾಟ ಹತ್ತಿಕ್ಕೋ ಅಂತ ಕೆಲಸ ಮಾಡಿದ್ರಿ ಅಂತಂದರೆ ನಾವು ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕೆ ಅಂತಂದೇಳಿ ತೀರ್ಮಾನ ಮಾಡ್ಕೊಳಕ್ಕಾಗ್ತೈತೆ. ಯಾಕೆಂದರೆ ಇನ್ನೂ ಹಲವು ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಕಾರ್ಯಕರ್ತರ ಸಹಾಯಕಿಯರು. ಯಾಕಪ್ಪ ಅಂದ್ರೆ ನಾವು ಕೇಳೋವಂಥ ಬೇಡಿಕೆ ಏನು ದೊಡ್ಡದೇನಲ್ಲ, ಸಣ್ಣ ಮಟ್ಟದ ಬೇಡಿಕೆನ ಈಡೇರ್ಸೋಕ್ಕಾಗಲಿಲ್ಲ ಅಂದರೆ ಸರ್ಕಾರ ಇನ್ಯಾತಕ್ಕೆ ಇರಬೇಕಂಗೆ ಅಂತಂದೇಳಿ. ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಇದೆ. ಅವಾಗ ನಾವೇನು ತೋರಿಸ್ಬೇಕು ಅಂತಂದೇಳಿ ಹೇಳಿದರೆ ನಮ್ಮ ಒಂದು ಏನು ಇದೆ ಅದನ್ನು ನಾವು ತೋರಿಸ್ಬೇಕಾಗುತ್ತೆ. ಯಾಕೆಂದರೆ ಈ ಹಿಂದಿನ ಸರ್ಕಾರದಲ್ಲಿ ಇದೇ ಥರ ನಮ್ಮ ಮೇಲೆ ಧೋರಣೆ ತೋರಿದಾಗ ನಾವು ತೋರಿಸಿದಂಥ ಒಂದು ವ್ಯವಸ್ಥೆ ಅದೇ ಥರ ಇದೆ. ಬಟ್ ಅದಕ್ಕೆ ಅವಕಾಶ ಕೊಡಬೇಡಿ. ನಮಗೂ ಗೌರವ ಇದೆ, ಸರ್ಕಾರ ಅಂದರೆ ನಮಗೂ ಗೌರವ ಇದೆ. ನಾವು ಆರಿಸಿದಂಥ ಪ್ರಜೆಗಳು ಕೇಳೋಂಥ ಉತ್ತರಿಗೆ ಜನಪ್ರತಿನಿಧಿಗಳು ನಮಗೆ ನ್ಯಾಯ ಒಡಿಸ್ಕೊಡ್ಬೇಕು. ಆ ನ್ಯಾಯನೇ ಸಿಗಲಿಲ್ಲ ನಮಗೆ ಅಂದಾಗ ನಾವು ಯಾರ ಹತ್ರ ಹೋಗಿ ಕೇಳೋದು ಅಂತಂದೇಳಿ ಕೇಳ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಟೆಂಟ್ ಕಿತ್ತರೂ ಪರವಾಗಿಲ್ಲ, ಬೇರೆ ಕಡೆ ನಮಗೆ ಜಾಗ ತೋರಿಸ್ಬೇಕು, ಅಲ್ಲೇ ಹೋಗಿ ಕೂತ್ಕೊಂಡು ನಾವು ಸಾವಧಾನವಾಗಿ ನಾವು ಇದನ್ನು ಕೇಳಬೇಕು, ಏನು ನ್ಯಾಯ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಹೌದು, ಪಾಲ್ಗೊಳ್ಳಿ, ನಾವು ಬೇಡಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾನು ಹೇಳಿದ್ರ ಪ್ರಕಾರ ಎಲ್ರಿಗೂ ಅವಕಾಶ ಇದೆ. ಅವಕಾಶ ಇದ್ದಾಗ ಇದೊಂದೇ ಪ್ಲೇಸು ಅಂತಂದೇಳಿ ಬಂದಾಗ ಪಕ್ಕಕ್ಕೂ ಜಾಗ ಇದೆ. ಪಕ್ಕಕ್ಕೆ ಇಲ್ಲೇ ಹೆಣ್ಮಕ್ಳನ್ನ ನಾವು ಇಲ್ಲಿ ಕೂತಿದ್ದೀವಿ, ಇವ್ರು ನೆಪಿಸೋದು ಬೇಡ, ನೀವು ಪಕ್ಕಕ್ಕೆ ತೊಗೊಳ್ಳಿ ಕರ್ವೆ ಇದ್ರವರು ಅಂತಂದೇಳಿ ಹೇಳಿದಾಗ ಅವ್ರು ಪಕ್ಕಕ್ಕೆ ಕೊಡ್ಬೋದು, ಗಂಡು ಮಕ್ಳು ಅವರೆಲ್ಲ ಇರೋದು. ಹಾಗಾಗಿ ನಮಗೆ ಬೇಡ, ಅವ್ರು ಇಲ್ಲೇ ಪ್ಲೇಸ್ ಕೇಳಿದ್ದಾರೆ ಅಂತಂದರೆ ನಮಗೆ ಬೇರೆ ಕಡೆ ಪ್ಲೇಸ್ ಕೊಡಿಸಿ, ನಾವು ಅಲ್ಲೇ ಹೋಗಿ ಪ್ರೊಟೆಕ್ಟ್ ಮಾಡ್ತೀವಿ. ಹಂಗೆ ಅಂತಂದ್ರೆ ಗಲಾಟೆ ಆದ್ರೂ ಸರ್ಕಾರ ಹೊಣೆ ಅಲ್ವಾ? ಅದಕ್ಕೆ ಪ್ರೊಟೆಕ್ಟ್ ಕೊಡಬೇಕಾಗಿರೋದು ಸರ್ಕಾರ. ಸಿಬ್ಬಂದಿ ಹಾಕಿ ಹೆಣ್ಮಕ್ಳಿಗೆ ಏನು ಸೇಫ್ಟಿ ಕೊಡಬೇಕೋ ಅದನ್ನು ಕೊಡಬೇಕು. ಅದು ಆಗಲಿಲ್ಲ ಅಂತಂದರೆ ಅದಕ್ಕೆ ನೇರ ಹೊಣೆ ಸರ್ಕಾರನೇ, ನಾವಲ್ಲ. ಯಾಕೆಂದರೆ ನಮ್ಮ ಬೇಡಿಕೆ ಈಡೇರಿಸಿದ್ರೆ ನಾವು ಇವತ್ತಿಲ್ಲಿ ಕೂರ್ತಿರ್ಲಿಲ್ಲ, ನಾವು ಎದ್ದು ಮನೆಗಳಿಗೆಲ್ಲ ಹೋಗ್ತಿದ್ವಿ. ನಾವು ಕೇಳಿದ್ರೇನು ದೊಡ್ಡ ಮಟ್ಟದೇನು ಏನು ಹಣಕಾಸಿನ ಸಮಸ್ಯೆ ಆಗೋವಂಥದ್ದೇನು ಕೇಳಿಲ್ಲ, ಪರ್ಮನೆಂಟ್ ಮಾಡಿ ಅಂತ ಕೇಳಿಲ್ಲ. ಹೌದು ಹೌದು ಮಾಡಿದ್ದಾರೆ. ಹೆಣ್ಮಕ್ಳನ್ನ, ಶ್ರಮಿಕ ವರ್ಗದ ಹೆಣ್ಮಕ್ಳಿಗೆ ಸರ್ಕಾರ ಗ್ಯಾರಂಟಿ ಯೋಜನೆ ಮಾಡಲಿಲ್ಲ. ಮನೇಲಿರುವಂಥ ಹೆಣ್ಮಕ್ಳಿಗೆ ನೀವು ಓಟಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಯೋಜನೆಗಳು ಅಂತಂದೇಳಿ ನಾವು ಹೇಳ್ತೀವಿ. ಮಾಡಿ, ನಾವು ಪರವಾಗಿಲ್ಲ, ಅವ್ರಿಗೆ ಕೊಡಬೇಡಿ ಅಂತ ನಾವೇನು ಹೇಳಿಲ್ಲ. ಬಟ್ ಆದರೆ ನಾವು ಶ್ರಮಪಟ್ಟು ಕೆಲಸ ಒಯ್ತಾ ಇದ್ವಲ್ಲ, ಆ ಕೆಲಸಕ್ಕೆ ತಕ್ಕಂಥ ಒಂದು ವೇತನ ಕೊಡಿ. ವೇತನದಲ್ಲಿ ನಾವು ಪರ್ಮನೆಂಟ್ ಮಾಡಿ ಕೇಳಿಲ್ಲ, ಕನಿಷ್ಠ ವೇತನ ಕೊಡಿ. ಅದನ್ನು ಬಿಟ್ಟು ನಾವು ಬೇರೆ ಏನೂ ಕೇಳಿಲ್ಲ. ಬೇರೆ ಬೇರೆ ಇಲಾಖೆಗಳು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೆಲಸಗಳನ್ನ ನಮ್ಮನ್ನು ಬಳಸ್ಕೊತೀರಾ. ಎಲೆಕ್ಷನ್ BLO ಕೆಲಸಕ್ಕೆ ನಮ್ಮನ್ನು ಬಳಸ್ಕೊತೀರಾ, ಕೊರೋನಾ ಟೈಮಲ್ಲಿ ನಮ್ಮನ್ನು ಬಳಸ್ಕೊತೀರಾ. ಹೀಗೆ ಹಲವು ಯೋಜನೆಗಳಲ್ಲಿ ನಮ್ಮನ್ನು ಬಳಸ್ಕೊಂಡು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ಸರ್ಕಾರ ಹೆಸರು ತೊಗೊಳ್ತಿರಲ್ಲ. ಯಾರಿಂದ ಆಗ್ತಾಯಿತ್ತು ಸ್ವಾಮಿ? ಅದಲ್ವಲ್ಲ. ಹಾಗಾಗಿ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ನಮಗೆ ನ್ಯಾಯ ಸಿಗಬೇಕು ಅಷ್ಟೇ ನಮ್ಮ ಉದ್ದೇಶ. ಹಂಗೆ ಅಂತ. ಓಕೆ, ಥ್ಯಾಂಕ್ ಯು.